ನಮಸ್ಕಾರ ವೀಕ್ಷಕರೇ. ದೃಷ್ಟಿಬಟ್ಟು ಧಾರಾವಾಹಿಯ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ಕ್ವಿಕ್ ಆಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ದೃಷ್ಟಿಬಟ್ಟು ಧಾರಾವಾಹಿಯ ಅಭಿಮಾನಿಯಾಗಿದ್ದರೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾಳಿನ ಸಂಚಿಕೆ ಶುರುವಾಗೋದು ದೃಷ್ಟಿಯಿಂದ. ದೃಷ್ಟಿ ಹೋಗಿ ನೇತ್ರ ರೂಮನ್ನು ಡೋರ್ ಓಪನ್ ಮಾಡಿ ಅಂತ ಕೇಳ್ತಾ ಇರ್ತಾಳೆ. ಆಗ ನೇತ್ರಾಗೆ ಕೋಪ ಬಂದು, ಯಾಕೆ ನನ್ನ ಪಾಡಿಗೆ ನಾನು ಇರೋಕ್ಕೆ ಬಿಡು, ನಿನ್ನಿಂದ ನನಗೆ ಕಷ್ಟ ಆಗ್ತಾ ಇದೆ, ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೊತೀನಿ ಅಂತ ಹೇಳಿ ದೃಷ್ಟಿಗೆ ಬೈತಾ ಇರ್ತಾಳೆ. ಆ ಟೈಮಲ್ಲಿ ದತ್ತ ಕೂಡ ಅಲ್ಲಿಗೆ ಬರ್ತಾನೆ. ಏನಾಯಿತು ಅಂತ ಕೇಳಿದಾಗ ನೇತ್ರ ಹೇಳ್ತಾಳೆ, ನೀನು ಇವಳನ್ನ ಮದುವೆ ಆಗಿ ನಿನಗೂ ಕಷ್ಟ, ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ಕಷ್ಟ ಆಗಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ದೃಷ್ಟಿ ಇದ್ಬಿಟ್ಟು ಅದೇನಾಯಿತು ಅಂತ ಹೇಳೋಕ್ಕೆ ಹೋಗ್ತಾ ಇರಬೇಕಾದ್ರೆ ದತ್ತ ಅವಳ ಕೈ ಹಿಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆಗ ಶರಾವತಿ ಹೇಳ್ತಾಳೆ, ನಾನು 8 ವರ್ಷದಿಂದ ಅವನನ್ನು ನರಳಿಸಿದ್ದೀನಿ, ನನ್ನ ಇಷ್ಟ ತಕ್ಕಂಗೆ ನಡೆಸ್ಕೊಂಡಿದ್ದೀನಿ. ಆದರೆ ಇದೆಲ್ಲ ಸಾಧ್ಯ ಆಗಿದ್ದು ಆ ದೃಷ್ಟಿ ಬರೋಕ್ಕಿಂತ ಮೊದಲೇ. ಆ ದೃಷ್ಟಿ ಬಂದಾದಮೇಲೆ ಆ ದತ್ತಂಗೆ ಒಂದು ಶಕ್ತಿ. ಇವಾಗ ನಾವು ಆ ದೃಷ್ಟಿನ ಸಾಯಿಸಬೇಕು, ಅದಕ್ಕೊಂದು ನನಗೆ ಉಪಾಯ ಇದೆ, ಅದಕ್ಕೆ ನೀನು ಹೆಲ್ಪ್ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾಳೆ. ಆಗ ಚಿನ್ಮಯ್ ಇದ್ಬಿಟ್ಟು, ನೀವೇನು ಹೇಳ್ತೀರಾ ಅದು ನಾನು ಮಾಡ್ತೀನಿ ಮೇಡಮ್ ಅಂತ ಹೇಳ್ತಾನೆ. ಈ ಕಡೆ ದೃಷ್ಟಿನ ದತ್ತ ಬೈತಾ ಇರ್ತಾನೆ, ನೋಡು ನಾನು ನೀನು ಮಾಡೋ ತಪ್ಪನ್ನೆಲ್ಲ ಸಹಿಸ್ಕೊಂಡಿದ್ದೀನಿ, ಆದರೆ ನಿನ್ನ ಕಡೆಯಿಂದ ನನ್ನ ಅಕ್ಕ ತಂಗಿರಿಗೆ ಯಾವ ನೋವು ಆಗಬಾರ್ದು, ಬರೀ ಬಾಯಿ ಮಾತಿಗೆ ನೀನು ಈ ಮನೆ ಸೊಸೆ ಅನ್ನೋದಲ್ಲ ಅಂತ ಹೇಳಿ ಬೈತಾ ಇರ್ತಾನೆ. ಆಗ ಈ ಕಡೆ ಶರಾವತಿ ಅದನ್ನೆಲ್ಲ ಕೇಳಿಸ್ಕೊಂಡು ಮನಸಲ್ಲೇ ಅನ್ಕೋತಾ ಇರ್ತಾಳೆ, ದೃಷ್ಟಿ ನೀನು ಗೆದ್ದೆ ಅಂತ ಹೇಳಿ ಖುಷಿ ಪಡಬೇಡ, ನಿನ್ನನ್ನು ಹೆಂಗೆ ಸೋಲಿಸ್ತೀನಿ, ಎಷ್ಟು ನೋವು ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳ್ತಾ ಇರ್ತಾರೆ. ಇಲ್ಲಿಗೆ ನಾಳಿನ ಸಂಚಿಕೆ ಮುಗಿಯುತ್ತೆ. ನೀವಿನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.